ಬೆನ್ವೆನೋತೋ ವಿಯಾನಿ. ಇವತ್ತು ನಾವು ಇಟಾಲಿಯನ್ ಸ್ಪೆಷಲ್ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಾಸ್ತಾ 200 ಗ್ರಾಮ್ಸ್, ಬಟರ್ 3 ಟೇಬಲ್ ಸ್ಪೂನ್, ಕ್ಯಾಪ್ಸಿಕಮ್ 1 ಹೆಚ್ಚಿರೋದು, ಈರುಳ್ಳಿ 1 ಹೆಚ್ಚಿರೋದು, ಬ್ಯಾಸಿಲ್ ಎಲೆ 10, ಹೆಚ್ಚಿರುವ ಬೆಳ್ಳುಳ್ಳಿ 10 ಎಸಳು, ಕ್ರೀಮ್ 200 ಗ್ರಾಮ್ಸ್, ಆರಿಗ್ಯಾನೋ 2 ಟೀ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ 2 ಟೀ ಸ್ಪೂನ್, ಉಪ್ಪು 1 ಟೀ ಸ್ಪೂನ್. ಒಂದು ಪಾತ್ರೆಯಲ್ಲಿ 1 ಲೀಟ್ರ್ ಅಷ್ಟು ನೀರು ತಗೊಂಡು ನೀರು ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಗ್ಯಾಸಲ್ಲೇ ಕುದಿಸ್ಕೋಬೋದು. ಗ್ಯಾಸ್ ಆನ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. 1/4 ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದೇ 1 ಸ್ಪೂನ್ ಎಣ್ಣೆ ಒಂದು ಸಲ ಹಿಂಗೆ ಮಾಡಿಕೊಂಡು, ಆಮೇಲೆ ಒಂದು 200 ಗ್ರಾಮ್ ಪಾಸ್ತಾ ತಗೊಂಡಿದ್ದೀನಿ. 200 ಗ್ರಾಮ್ ಪಾಸ್ತಾ ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇವಾಗ ಅದು ಈ ನೀರಲ್ಲಿ ಕೊದ್ದು ಬೇಯಬೇಕು. ಉಪ್ಪು ನೀರಿಗೆನೇ ಹಾಕಿದ್ರೆ ಪಾಸ್ತಾಕ್ಕೆ ಚೆನ್ನಾಗಿ ಉಪ್ಪು ಎಳ್ಕೊಳ್ಳುತ್ತೆ. ನಾನಿಲ್ಲಿ ಪೆನೆ ಪಾಸ್ತಾ ತಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕಾದ್ರೂ ತಗೊಂಡು ನೀವು ಮಾಡ್ಕೋಬೋದು. ಪಾಸ್ತಾ ಬೆಂದಿದೆ. ಸೊ ಇವಾಗ ಇದನ್ನು ನಾನು ಆಫ್ ಮಾಡಿಕೊಂಡು ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡ್ತೀನಿ. ಇವಾಗ ಪಾಸ್ತಾ ಮಾಡೋಕ್ಕೆ ಪ್ಯಾನ್ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಸಾಸ್ ಪ್ಯಾನ್ ಬಿಸಿ ಆಗಿದೆ. ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಮೆಲ್ಟ್ ಆಗಿದೆ. ಚಾಪ್ ಮಾಡಿರೋ ಗಾರ್ಲಿಕ್ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಚಾಪ್ ಮಾಡಿರೋ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ ಚಾಪ್ ಮಾಡಿರೋ ಆನಿಯನ್ ಹಾಕೋತಾ ಇದ್ದೀನಿ. ಆನಿಯನ್ ಕ್ರಂಚಿಯಾಗಿ ಫ್ರೈ ಆಗಿದೆ. ಇವಾಗ ನಾನು ಚಾಪ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಇದಕ್ಕೆ ಯೆಲ್ಲೋ ಬೆಲ್ ಪೆಪ್ಪರ್, ರೆಡ್ ಬೆಲ್ ಪೆಪ್ಪರ್, ಜುಕೀನಿ, ಬ್ರೋಕೊಲಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನನ್ನ ಮಗಳಿಗೆ ಅದೆಲ್ಲ ಇಷ್ಟ ಇಲ್ಲ, ಅದಕ್ಕೆ ನಾನು ಅದೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಆಲಿವ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಟಾಪಿಂಗ್ಸ್ಗೆ ಆಲಿವ್ಸ್ ಹಾಕೋಬೋದು. ಹಾಗೆ ನಾನು ಬ್ಯಾಸಲ್ ಲೀವ್ಸ್ ಹಾಕ್ತಾ ಇದ್ದೀನಿ. ಗ್ರೀನ್ ಬೆಲ್ ಪೆಪ್ಪರ್ ಎಲ್ಲ ನೀಟಾಗಿ ಕುಕ್ ಆಗಿದೆ. ಹಿಂಗೆ ಮಾಡಿದಾಗ ಗೊತ್ತಾಗುತ್ತೆ, ಕಟ್ ಆಗ್ತಾ ಇದೆ. ಸೊ ಕ್ರೀಮ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ರೀಮ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಲ್ಕ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಆರಿಗ್ಯಾನೋ ಹಾಕ್ತಾ ಇದ್ದೀನಿ. ಇವಾಗ ನನ್ನ ಸಾಸ್ ರೆಡಿ ಆಗಿದೆ. ಸೊ ಇದಕ್ಕೆ ಪಾಸ್ತಾ ಹಾಕೊಳ್ಳೋಣ. ಸಾಸ್ ರೆಡಿ ಆಗಿದೆ, ಪಾಸ್ತಾ ಹಾಕೊಳ್ಳೋಣ. ನಾನು ಯಾವಾಗಲೂ ಫ್ರೆಶ್ ಕ್ರೀಮ್ ಮಾತ್ರ ಪ್ರಿಫರ್ ಮಾಡ್ತೀನಿ ಸಾಸ್ಗೆ. ಫ್ರೆಶ್ ಕ್ರೀಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಬೇರೆ ಏನೂ ಹಾಕೋದ್ಕಿಂತನೂ. ಸೊ ಫ್ರೆಶ್ ಕ್ರೀಮಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಪಾಸ್ತಾ ಮಿಕ್ಸ್ ಮಾಡೋಣ. ಇವಾಗ ನಮ್ಮ ವೈಟ್ ಸಾಸ್ ಪಾಸ್ತಾ ರೆಡಿ ಆಗಿದೆ. ನೀವು ಬೇಕಂದರೆ ಪೆಪ್ಪರ್ ಹಾಕೋಬೋದು. ನಾನು ಪೆಪ್ಪರ್ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ನಾನು ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ತಗೊಂಡಿದ್ದೆ, ಸೊ ಅದಕ್ಕೋಸ್ಕರ. ಇಲ್ಲಾಂದರೆ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಕೋಟ್ ಆಗಿದೆ ಅಂತ. ವೈಟ್ ಸಾಸ್ ಪಾಸ್ತಾ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. Hasta la vista!